ಗೆಳೆಯರೇ, ನಾನಿವತ್ತು ಹೇಳ್ತಿದ್ದೀನಿ ನಿಮಗೆ ಅದ್ಭುತವಾದ ಕಥೆಯನ್ನು. ಆ ಕಥೆಯ ಹೆಸರು ರಹಸ್ಯದ ಕೀಲಿಕಾಯಿ. ಈ ಅದ್ಭುತ ಕಥೆಯನ್ನು ಯಾವುದರಿಂದ ಸ್ಟಾರ್ಟ್ ಮಾಡ್ತೀನಂದರೆ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮುಖ್ಯವಾದ ಅಂಶ. ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿಯನ್ನು ಎಲ್ಲಿ ಅಡಗಿಸುವುದು ಎಂಬ ವಿಚಾರವಾಗಿ ದೇವತೆಗಳಲ್ಲಿ ಒಮ್ಮೆ ಚರ್ಚೆ ನಡೆಯಿತು. ಒಬ್ಬನು ಅದನ್ನು ಸಮುದ್ರ ಆಳದಲ್ಲಿ ಹುದುಗಿಸೋಣ ಎಂದನಂತೆ. ಇನ್ನೊಬ್ಬ ಎತ್ತರದ ಪರ್ವತ ಶಿಖರದಲ್ಲಿ ಹೂತಿಡೋಣ ಎಂದ. ಮಗದೊಬ್ಬ ಅರಣ್ಯದ ಗುಹೆ ಅದಕ್ಕೆ ಸರಿಯಾದ ತಾಣ ಎಂದ. ದೇವತೆಗಳಲ್ಲೇ ಪ್ರಮುಖನು ಮಹಾ ಮೇಧಾವಿಯೂ ಆದನೊಬ್ಬ ಹೀಗೆಂದ: ಆ ಶಕ್ತಿಯನ್ನು ಮನುಷ್ಯನ ಮನಸ್ಸಿನ ಆಳದಲ್ಲಿ ಅಡಗಿಸಿಡೋಣ. ಅದು ಎಲ್ಲಿರಬಹುದೆಂಬ ಸಂದೇಹವೇ ಅವನಲ್ಲಿ ಉದಿಸುವುದು. ಏಕೆಂದರೆ ಬಾಲ್ಯದಿಂದಲೇ ಅವನ ಮನಸ್ಸು ಹೊರಗಡೆ ಹರಿಯುತ್ತಿರುತ್ತದೆ. ಆ ಅದ್ಭುತ ಶಕ್ತಿ ತನ್ನಲ್ಲೇ ಇರಬಹುದೆಂಬುದು ಅವನು ಯೋಚಿಸದೆ ಹೊರ ಜಗತ್ತನ್ನು ಅವನು ಹುಡುಕಾಡುತ್ತಾನೆ. ಆದ್ದರಿಂದ ಆತನ ಮನಸ್ಸಿನ ಆಳದ ಪದರಗಳಲ್ಲಿ ಆ ಚಿಂತಾಮಣಿಯನ್ನು ಅಡಗಿಸಿಡೋಣ ಎಂದ. ಎಲ್ಲರೂ ಅವನ ಯೋಜನೆಗೆ ತಮ್ಮ ಸಮ್ಮತಿಯನ್ನು ಸೂಚಿಸಿದರು. ಅಂತೆಯೇ ಅಲ್ಲಿ ಆ ಅದ್ಭುತ ರಹಸ್ಯ ಶಕ್ತಿಯನ್ನು ದೇವತೆಗಳು ಬಚ್ಚಿಟ್ಟರಂತೆ. ಮನುಷ್ಯನ ಅಂತರಾಳದ ಅಪಾರ ಶಕ್ತಿ ಇದೆ. ಕತೆ ಇದು ಸತ್ಯ. ಅವನಿಗೆ ಯಾವುದು ಬೇಕೆನಿಸಿದೋ ಅದನ್ನು ಪಡೆಯಬಲ್ಲ. ಅವನ ಪಾಲಿಗೆ ಯಾವುದು ಅಸಾಧ್ಯವಲ್ಲ. ಆದರೆ ಅಯ್ಯೋ, ತನ್ನಲ್ಲಿ ಅಪಾರ ಶಕ್ತಿ ಇದೆ ಎನ್ನುವ ಸತ್ಯದಲ್ಲಿ ಅವನಿಗೆ ನಂಬಿಕೆ ಇಲ್ಲ. ತನ್ನ ಬಗೆಯ ತಾನೇ ಒಂದು ಪರಿಮಿತ ಹಾಗೂ ಸಂಕೋಚಿತ ಭಾವನೆಯನ್ನು ಬಲವಾಗಿ ರೂಢಿಸಿಕೊಂಡು ಅದರಿಂದ ಬಂಧಿತನಾಗಿದ್ದಾನೆ ಆತ. ಕಣ್ಣಿಗೆ ಕೈ ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವಂತಿದೆ ಅವನ ಸ್ಥಿತಿ. ಅವನ ಈ ಸ್ಥಿತಿಗೆ ಕಾರಣವಾದರೇನು? ಅಜ್ಞಾನವೇ ಕಾರಣ. ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಅಡಗಿದೆ ಎಂಬುದನ್ನು ಐನ್ಸ್ಟೈನ್ ಹೇಳುವುದಕ್ಕೆ ಮೊದಲು ತಿಳಿಯಲಿಲ್ಲವೇಕೆ ನಾವು? ಇದಕ್ಕೂ ಕಾರಣ ಅಜ್ಞಾನವೇ? ಸಹಸ್ರಾರು ವರ್ಷಗಳಿಂದ ಜನ ಭೂಮಿ ಚಪ್ಪಟೆ ಎಂದೇ ತಿಳಿದಿದ್ದರು. ಕಾರಣವೇನು? ತೋರಿಕೆಯನ್ನೇ ಸತ್ಯವೆಂದು ನಂಬುವುದಲ್ಲವೇ? ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಕಂಗೊಳಿಸಿದ ಮಹಾನ್ ಅನುಭವಿಗಳು, ಪುರಾತನ ಭಾರತ ಋಷಿಗಳು ಮನುಷ್ಯನ ನೈಜ ಸ್ವರೂಪದ ಬಗೆಯ ತಮ್ಮ ಅಲೌಕಿಕ ಅನುಭವದ ಬಲದಿಂದ ಒಂದು ಅದ್ಭುತ ಸ್ತೋತ್ರವನ್ನು ಕಂಡುಕೊಂಡಿದ್ದರು. ಆಧುನಿಕ ವಿಜ್ಞಾನ ಕ್ರಮದಲ್ಲಿ ನಡೆದ ಅಸಂಖ್ಯ ಸಂಶೋಧನೆಗಳು ಆ ಸ್ತೋತ್ರವನ್ನು ಸ್ಪಷ್ಟೀಕರಿಸುತ್ತವೆ ಎಂಬುದು ನಮಗೆ ಈ ಅಧ್ಯಯನದಲ್ಲಿ ಓದಿ ಮುಗಿಸುವುದರೊಳಗೆ ನಿಚ್ಚಳವಾಗುವುದು. ಇದನ್ನು ಸರಿಯಾಗಿ ತಿಳಿದುಕೊಳ್ಳುವಂತಾದರೆ ವ್ಯಕ್ತಿ ಜೀವನದಲ್ಲೂ ಸಾಮಾಜಿಕದಲ್ಲೂ ಆಶ್ಚರ್ಯಕರ ಹಾಗೂ ಕ್ರಾಂತಿಕಾರಿ ಬದಲಾವಣೆ ಉಂಟು ಮಾಡಲು ಸಾಧ್ಯ. ನಮ್ಮ ವ್ಯಕ್ತಿತ್ವದ ನಿಗೂಢ ರಹಸ್ಯವನ್ನು ಬಿಡಿಸಿ ಬದುಕಿನ ಅರ್ಥದ ಉದ್ದೇಶಗಳನ್ನು ತಿಳಿಸಿಕೊಡುವ ಸ್ತೋತ್ರ ಅದು. ರಹಸ್ಯದ ಕೀಲಿಕಾಯಿ, ದ್ಯಾಟ್ ಈಸ್ ಅ ಮೆಡಿಟೇಷನ್. ಪ್ಲೀಸ್ ಸ್ನೇಹಿತರೆ, ಮೆಡಿಟೇಷನನ್ನು ಮಾಡಿ. ಮೆಡಿಟೇಷನ್ ಒಳ್ಳೆಯ ಆರೋಗ್ಯ ಇರುತ್ತೆ. ಥ್ಯಾಂಕ್ ಯು ಸೊ